ಇಲ್ಲ. ದಟ್ಸ್ ಡಿಫ್ರೆಂಟ್. ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಸರ್, ಕೆಲಸನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಎಲ್ಲ ಮೊಬೈಲ್ ಆಪಲ್ಲೇ ಮಾಡಬೇಕು ಅಂತ. ಹೌದು, ಕೂಡ VAಗಳು ನಿನ್ನೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅವ್ರದ್ದು ಕೆಲವು ಸಮಸ್ಯೆಗಳು ಇದ್ದಾವೆ. ಉದಾಹರಣೆಗೆ ನಮ್ಮ ಇಲಾಖೆಯಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗಿದೆ, ಹಾಗೂ ಎಲ್ಲ ಈಗ ಆ್ಯಪ್ ಮುಖಾಂತರ ಮಾಡೋದ್ರಿಂದ ಫೀಲ್ಡ್ಗೆ ಹೋಗೇ ಮಾಡಬೇಕಾಗತ್ತೆ, ಕಚೇರಿಯಲ್ಲಿ ಕೂತು ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಎಲ್ಲ ಆ್ಯಪ್ಗಳು ಕೂಡ ಅವು GPS ಎನೇಬಲ್ಡ್ ಇರೋದ್ರಿಂದ ಫೀಲ್ಡ್ಗೆ ಹೋಗಿನೇ ಮಾಡಬೇಕಾಗತ್ತೆ. ಇದರಿಂದ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅಂತ ಅವರು ಹೇಳಿದ್ದಾರೆ. ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಆ VAಗಳದ್ದು ಏನಿದೆ, ಕೆಲವು ನಮಗೆ ರಜಾ ದಿನನೂ ಕೂಡ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ನಾನು DC ಗಳಿಗೆ ಹೇಳಿದ್ದೇನೆ. ಹೋದ ಬಾರಿ ನಾವು ಈ ಪ್ರಕೃತಿ ವಿಕೋಪದಲ್ಲಿ ಪರಿಹಾರ ಕೊಡಬೇಕಾದ್ರೆ ನಮ್ಮ ಫ್ರೂಟ್ಸ್ ಡೇಟಾಬೇಸನ್ನು ಅಪ್ಡೇಟ್ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲೂ ಕೂಡ 1.5 ತಿಂಗಳು ಭಾಳ ನಾವು ಎಲ್ಲ ಇಡೀ ಇಲಾಖೆ ಒಬ್ಬೊಬ್ಬರು ಕೂಡ ಫೀಲ್ಡ್ಗೆ ಹೋಗಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ನಾವು ಆಧಾರ್ ಸೀಡಿಂಗನ್ನು ಮಾಡಿದ್ದೇವೆ. ಆ ಟೈಮಲ್ಲೂ ಕೂಡ ವಿಲೇಜ್ ಅಕೌಂಟೆಂಟ್ಗಳ ಮೇಲೆ ಹೆಚ್ಚಿನ ಕೆಲಸದ ಒತ್ತಡ ಇದ್ದಿದ್ದು ನಿಜ. ಅದರ ಜೊತೆಗೆ ಎಲ್ಲ ಸರ್ಕಾರಿ ಜಮೀನುಗಳ ಸರ್ವೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದೇವೆ. ಸೊ ಇವೆಲ್ಲ ಅದು ಆ ಬಹುತೇಕ ಅವೆಲ್ಲ ಏನು ಡ್ರೈವ್ ಮೋಡಲ್ಲಿ ಅಭಿಯಾನದ ಮಾದರಿಯಲ್ಲಿ ಮಾಡಿದ್ದೇವೆ, ಅವೆಲ್ಲ ಈಗ ಆಲ್ಮೋಸ್ಟ್ 80% ಕೆಲಸ ಮುಗಿದಿದೆ. ಸೊ ಹಾಗಾಗಿ ಇನ್ಮೇಲೆ ತೀರಾ ಅನಿವಾರ್ಯ ಇದ್ದಾಗ ಮಾತ್ರ ಅವ್ರನ್ನ ರಜಾ ದಿನ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು, ಇಲ್ಲ ಅಂದರೆ ರಜಾ ದಿನ ಕೆಲಸಕ್ಕೆ ಉಪಯೋಗಿಸಬಾರ್ದು ಅಂತ ನಾನಿವತ್ತು DC ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಅವ್ರಿಗೆ ಕೆಲವು ಮೊಬೈಲಲ್ಲಿ ಮಾಡಬೇಕಾಗಿರೋದ್ರಿಂದ ನಮಗೆ ಲ್ಯಾಪ್ಟಾಪ್ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆನೂ ಕೂಡ ಇದೆ. ಅದು ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಒಪ್ಪಿದ್ದಾರೆ. ಸೊ ಈ ವರ್ಷದಲ್ಲಿ ಅಟ್ಲೀಸ್ಟ್ ನಮ್ಮ VAಗಳು ಏನಿದ್ದಾರೆ, ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, 50% VAಗಳಿಗಾದರೂ ನೀವು ಲ್ಯಾಪ್ಟಾಪನ್ನು ಈ ವರ್ಷ ಕೊಡಲೇಬೇಕು ಅಂತ. ನಮ್ಮ ಹತ್ರ ಈಗ ವರ್ಕಿಂಗ್ ಹ್ಯಾಂಡ್ಸು ಒಂದು ಫೀಲ್ಡ್ VAಗಳು ಅಂದರೆ ಒಂದು 8,000 ಇದ್ದಾರೆ. 7,500 ಇಂದ 8,000 ಫೀಲ್ಡಲ್ಲಿರೋರು, ಆಫೀಸಲ್ಲಿರೋರು ಬಿಟ್ಟು 7,500 ಫೀಲ್ಡಲ್ಲಿದ್ದಾರೆ. ಅದರಲ್ಲಿ 50%ಗಾದರೂ ಈ ವರ್ಷನೇ ಕೊಡಬೇಕು, ಇನ್ನು 50% ನೆಕ್ಸ್ಟ್ ಇಯರ್ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಡಬೇಕು ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅವ್ರದ್ದು ಏನು ಸಮಸ್ಯೆಗಳಿದೆ ಖಂಡಿತ ನಾವು ವಿಶ್ವಾಸಕ್ಕೆ ತಗೊಂಡು ಅವರ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಪರಿಹಾರ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಅವರಿಗೆ ಕರೆ ಕೊಟ್ಟಿದ್ದೇನೆ, ನೀವು ಸೋಮವಾರ ಬನ್ನಿ ಕೂತ್ಕೊಂಡು ಮಾತಾಡೋಣ, ಏನೇ ಸಮಸ್ಯೆ ಇದ್ರೂ ಪರಿಹರಿಸ್ಕೊಳ್ಳೋಣ ಅಂತ. ಆದರೆ ನಾನು ಅವರಿಗೆ ಈಗಲೂ ಮನವಿ ಮಾಡ್ತಾ ಇದ್ದೇನೆ, ಹಿಂದೆನೂ ಮಾಡಿದ್ದೇನೆ, ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅನ್ನೋದು ನಾವು ಕಾರಣ ಆಗಬಾರ್ದು. ಯಾಕೆ ಅಂದರೆ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿರ್ಬೋದು, ಜನಪ್ರತಿನಿಧಿ ಇರ್ಬೋದು, ಅವರು ಅಧಿಕಾರಿಗಳಿರ್ಬೋದು, ನಾವಿರೋದೇ ಕೆಲಸ ಮಾಡೋದಕ್ಕೆ. ಹೆಚ್ಚಿಗೆ ಕೆಲಸ ಇದೆ ಅಂದರೆ ಹೆಚ್ಚು ಕೆಲಸ ಮಾಡೋದು ನಾವು ಜನಕ್ಕೆ ಕೊಡ್ತಕ್ಕಂಥ ಸೇವೆ ಅಂತ ನಾವು ತಿಳ್ಕೊಳ್ಬೇಕು. ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು. ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ರೆ ಜನಗಳ ಆಶೀರ್ವಾದ ನಮಗೆಲ್ಲರಿಗೂ, ಅವ್ರಿಗೂ ಅಧಿಕಾರಿಗಳಿಗೂ ಸಿಗುತ್ತೆ. ಸೊ ಆ ಒಂದು ವಿಚಾರವನ್ನು ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಸಹಕಾರ ನೀಡಬೇಕು ಅಂತ ನಾನು ಅವರಲ್ಲಿ ನಿಮ್ಮ ಮುಖಾಂತರನೂ ಮನವಿ ಮಾಡ್ತಾ ಇದ್ದೇನೆ. ಅದರ್ವೈಸ್ ಆಲ್ಸೋ ನಾನು ಅವರಿಗೆ ಮನವಿ ಮಾಡಿದ್ದೇನೆ, ಕೂತ್ಕೊಂಡು ಸಮಸ್ಯೆ ಏನಿದೆ ಅಂತ ಚರ್ಚೆ ಮಾಡಿ ಪರಿಹಾರ ಮಾಡುವಂಥ ಕೆಲಸ ಮಾಡ್ತೇನೆ. ಇನ್ನು ಲಾಸ್ಟ್ ಐಟಮು ನಿಮಗೆ